ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ ಸ್ಪೈಸ್ ಆಫ್ ರೆಡಿ ಚಾನಲ್ಗೆ ಸ್ವಾಗತ. ಈ ದಿನ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಹಾಗಾಗಿ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ನಾವು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿಬಿಟ್ಟು ಕೇಕ್ ಕಟಿಂಗ್ ಮಾಡಿದ್ವಿ. ಡ್ಯೂಟಿಗೆ ಹೋಗಿದ್ರು, ಹಾಗಾಗಿ ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಕೇಕ್ನ ತೊಗೊಂಡು ಬಂದೆ. ನಮ್ಮ ನೈಬರ್ ಕೂಡ ಒಂದು ಕೇಕ್ ಕೊಟ್ಟಿದ್ರು, ಹಾಗಾಗಿ 2 ಕೇಕ್ನ ಕೂಡ ಕಟ್ ಮಾಡಿದ್ವಿ. ಮಕ್ಕಳಿಗೆ ಬರ್ಡೇ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಅಲ್ವಾ. ನನ್ನ ಇಬ್ಬರು ಮಕ್ಕಳು ಕೂಡ ತುಂಬಾನೇ ಖುಷಿಯಿಂದ ಕೇಕ್ ಕಟ್ ಮಾಡಿ ತಿಂದ್ರು. ಹೀಗಿತ್ತು ಸಿಂಪಲ್ ಸೆಲೆಬ್ರೇಷನ್. ಹಾಗೆ ನಾವು ಅಲ್ಲಿಂದ ಹೊರಟಿದ್ದು ಒಂದು ರೆಸ್ಟೋರೆಂಟ್ಗೆ. ನಮ್ಮ ಮನೆಯಿಂದ 5-6 ಕಿಲೋಮೀಟರ್ ದೂರದಲ್ಲೇ ಇರುವಂಥ LB ನಗರಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ, ಆ್ಯಕ್ಚುಲಿ ಹೊರಗಡೆಯಿಂದ ಕೂಡ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಒನ್ ಲಾಂಚ್ ಅಂತ ಹೇಳಿ ತುಂಬ ದಿನಗಳ ನಂತರ ಈ ಥರ ಗಾರ್ಡನ್ ರೆಸ್ಟೋರೆಂಟ್ ಹೋಗಿದ್ದು ನೈಟ್ ಟೈಮಲ್ಲಿ. ಇಬ್ಬರು ಮಕ್ಕಳಿಗೂ ಕೂಡ ಈ ಥರ ಗಾರ್ಡನಲ್ಲಿ ಹೋಗೋದು ತುಂಬಾ ಇಷ್ಟ. ಅದು ನೈಟ್ ಟೈಮಲ್ಲಿ ಮನಸ್ಸಿ ತುಂಬಾ ಎಂಜಾಯ್ ಮಾಡ್ತಾಳೆ. ಚಿಕ್ಕವಳಿಗೇನೋ ಅಷ್ಟು ಗೊತ್ತಾಗಲ್ಲ, ಬಟ್ ಅವಳಿಗೆ ಲೈಟ್ನಿಂಗ್ಸ್ ಎಲ್ಲ ಇದ್ದರೆ ತುಂಬಾ ಖುಷಿ ಪಡ್ತಾಳೆ. ಅಫ್ಕೋರ್ಸ್ ನನಗೂ ಕೂಡ ತುಂಬಾ ಇಷ್ಟ. ಇಲ್ಲಿ ಒಳಗಡೆ ಹೋದ್ಮೇಲೆ ಇಲ್ಲಿ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹೋದ ತಕ್ಷಣ ನೋಡಿದ್ರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಅನಿಸ್ತಾ ಇತ್ತು. ಆಮೇಲೆ ಗೊತ್ತಾಯಿತು ಇಲ್ಲ, ಸಮ್ ಐಟಮ್ಸ್ ಮಾತ್ರ ಆ ಥರ ಇದೆ ಅಂತ ಹೇಳಿ ಮಧ್ಯೆ ಸ್ಟಾರ್ಟರ್ಸ್ ಆರ್ಡರ್ ಮಾಡ್ಕೊಂಡ್ವಿ. ರೋಟಿ ಕರಿ ಹಾಗೆ ನಾರ್ಮಲ್ ರೈಸ್ನ ಆರ್ಡರ್ ಮಾಡ್ಕೊಂಡ್ವಿ. ತುಂಬಾ ಟೇಸ್ಟಿಯಾಗಿ ಇತ್ತು. ತುಂಬ ಎಂಜಾಯ್ ಮಾಡಿಕೊಂಡು ತಿಂದ್ವಿ. ಒಳಗಡೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮೇಲೆ ಅವಳು ಏನು ಜಾಸ್ತಿ ತಿನ್ನಲ್ಲ, ಸೊ ತಿನ್ನಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಕೆಳಗಡೆ ಬಂದ್ವಿ. ಗೇಮ್ ನೋಡಿಬಿಟ್ಟು ಮನಸ್ಸಿದೆ ಹೇಗೆ ಆಟ ಆಡೋದು ಅಂತೆಲ್ಲ ಅವ್ರ ಪಪ್ಪನ ಕೇಳ್ತಾ ಇದ್ಲು. ಸೊ ಹೇಳ್ಕೊಡ್ತಾ ಇದ್ರು. ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿದ್ಲು. ಆಲ್ರೆಡಿ ಟೈಮ್ ಆಗಿತ್ತು, ನಾವು ಅಲ್ಲಿಂದ ಹೊರಟಾಗಲೇ ಟೈಮ್ ಆಗಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಮನೆ ಕಡೆ ನಾವು ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.